ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಡಾಕ್ಟರ್ ದರ್ಶನ್ ಬಿರಾದರ್, ಕಾರ್ಡಿಯಾಲಜಿಸ್ಟ್, ಬಿರಾದರ್ ಹಾಸ್ಪಿಟಲ್ ಮುಧೋಳಿಂದ ಮಾತಾಡೋದು. ಇತ್ತೀಚೆಗೆ ನೀವೆಲ್ಲ ನೋಡ್ತಿರ್ಬೋದು ನ್ಯೂಸ್ ಅಲ್ಲಿ ಮತ್ತೆ ಪೇಪರ್ ಅಲ್ಲಿ ಹೃದಯಾಘಾತದಿಂದ ಸಾಕಷ್ಟು ಸಾವನ್ನು ಜನರು ಅನುಭವಿಸ್ತಾ ಇದ್ದಾರೆ ಅಂತ. ಈಗ ಮೂಲತಃ ಹಾರ್ಟ್ ಅಟ್ಯಾಕ್ ಎದಕ್ಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ನಾವು ತಿಳ್ಕೊಳ್ಳೋಣ. ಈಗ ಮನುಷ್ಯ ಒಬ್ಬ ಜನನ ಆದ್ಮೇಲೆ ಅವರ ಆಹಾರ ಪದ್ಧತಿ ಮೇಲಿಂದನೂ ಡಿಪೆಂಡ್ ಆಗುತ್ತೆ. ಪ್ರತಿನಿತ್ಯ ಈಗೇನಂತಂದ್ರೆ ಬಹಳಷ್ಟು ಜನ ಸಣ್ಣ ವಯಸ್ಸಲ್ಲೇ ಜಂಕ್ ಫುಡ್ ತಿನ್ನೋದು ಮತ್ತೆ ಅದರ ವ್ಯಸನಗಳಲ್ಲಿ ತೊಡಗಿಬಿಡ್ತಾರೆ. ಯಾವುದೇ ಮಕ್ಕಳು ಸಣ್ಣ ಹೈಸ್ಕೂಲ್ ಆಗ್ಲಿ ಇಷ್ಟೊತ್ತಾಗ್ಲಿ ನಮ್ಮ ಪ್ರದೇಶದಲ್ಲಿ ಬಹಳಷ್ಟು ಜನ ತಂಬಾಕು ಮತ್ತೆ ಮದ್ಯ ಸೇವನೆಯಲ್ಲಿ ಬಹಳಷ್ಟು ಜನ ಅದರಲ್ಲಿ ಅಡಿಕ್ಟ್ ಆಗ್ತಾ ಇದ್ದಾರೆ. ಮೇನ್ ತಂಬಾಕು ಸೇವನೆ ಪ್ರತಿಯೊಬ್ಬರು ಬಾಯಲ್ಲಿ ನೀವು ಕೆಂಪು ನೋಡ್ಬೋದು. ಎಲ್ಲಿ ಬೇಗ ಉಗುಳ್ತಾರೆ, ತಂಬಾಕು ತಿಂತಾರೆ, ಇದು ಮಾಡಿ ಬಹಳ ವರ್ಷ ಹೋದಾಗೆ ಈ ತಂಬಾಕು ಸೇವನೆ ಕುಡಿತಾ ಇರೋದ್ರಿಂದ ಏನಾಗ್ತದೆ ಅಂತಂದ್ರೆ ಅದರಿಂದ ಹಾರ್ಟ್ ಸಮಸ್ಯೆ, ಪ್ಯಾರಲೈಸ್ ಆಗ್ಲಿ, ಕ್ಯಾನ್ಸರ್ ಆಗ್ಲಿ ಇದೆಲ್ಲ ಬಹಳ ಯಂಗ್ ಏಜ್ ಅಲ್ಲಿ ಶುರು ಆಗ್ತಾ ಇದೆ. ಈಗ 10 ಜನರಲ್ಲಿ 8 ಜನರಲ್ಲಿ ನೀವು ಏನು ವ್ಯಸನ ಮಾಡ್ತಿದ್ರ ಅಂತ ಕೇಳಿದ್ರೆ 10 ಜನರು 80% ಜನ ನಮ್ಮ ಭಾಗದಲ್ಲಿ ತಂಬಾಕು ಸೇವನೆ ಮತ್ತೆ ಕುಡಿತಾ ಇದ್ದೇ ಇರ್ತದೆ. ಸೊ ಮೇನ್ ಮೂಲ ಕಾರಣ ಇದು. ಸೊ ಇದಕ್ಕೆ ಮೊದಲೇನಂತ ನಮ್ದೇ ಆತ್ಮಾವಲೋಕನ ಮಾಡಿ, ಈಗ ಒಬ್ಬ 20-30 ವರ್ಷ ಮನುಷ್ಯ ಇರ್ತಾನೆ, ಆಗ್ತಾನೆ ಮದುವೆ ಆಗಿರುತ್ತೆ, ಆಗ್ತಾನೆ ಮಕ್ಕಳು ಹುಟ್ಟಿರ್ತಾರೆ, ವಯಸ್ಸಾದ್ರ ತಂದೆ ತಾಯಿಗಳಿರ್ತಾರೆ. ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಜವಾಬ್ದಾರಿತನದ ಇಟ್ಕೊಂಡು ತಂಬಾಕು ತಿನ್ನೋದು ಮತ್ತೆ ಮದ್ಯಪಾನ ಮಾಡೋದನ್ನ ತಡೆಗಟ್ಟಿದ್ರೆ ಇದೆಲ್ಲ ನಾವು ತಡೆಗಟ್ಟಬಹುದು. ಯಾಕೆಂತಂದ್ರೆ ಇದರಿಂದ ಏನಾಗುತ್ತೆ, ಹಾರ್ಟ್ ಅಟ್ಯಾಕ್ ಆದಾಗ ಒಂದು ತಾವೊಬ್ಬರು ಜೀವನ ಹಾಳಾಗ್ಲಿ, ಕುಟುಂಬ ಜೀವನ ಹಾಳಾಗ್ತದೆ. ಸಣ್ಣ ಮಕ್ಳು ಇರ್ತಾರೆ, ವಯಸ್ಸಾದ ತಂದೆ ತಾಯಿ ಇರ್ತಾರೆ, ಕುಟುಂಬ ಇರ್ತದೆ, ಎಲ್ಲರಿಗೂ ತೊಂದರೆಗಳು ಮಾಡ್ತದೆ. ಎಷ್ಟೋ ಜನ ಹಾರ್ಟ್ ಅಟ್ಯಾಕ್ ಆದ್ಮೇಲೆ ಆಸ್ಪತ್ರೆ ತಲುಪುವಷ್ಟರಲ್ಲಿ ಜೀವ ಕಳ್ಕೊಂಡಿರ್ತಾರೆ. ಮತ್ತೆ ನಮ್ಮಲ್ಲಿ ಪೆರಿಫರಲ್ ಸೆಂಟರ್ ಇರೋದ್ರಿಂದ, ಅಂದ್ರೆ ಬಹಳ ಹಳ್ಳಿಗಳೆಲ್ಲ ಇರೋದ್ರಿಂದ ಅಲ್ಲಿ ಬಹಳಷ್ಟು ಜನ ಜೀವಕ್ಕೆ ತೊಂದರೆ, ಆಸ್ಪತ್ರೆ ಮುಟ್ಟುವಷ್ಟರಲ್ಲಿ ಜೀವ ಕಳ್ಕೊಳ್ಳೋ ಉದಾಹರಣೆಗಳು ಸಾಕಷ್ಟು ಇದಾವೆ. ಉದಾಹರಣೆಗೆ ಖ್ಯಾತ ನಮ್ಮ ಚಿತ್ರನಟರಾದ ಪುನೀತ್ ರಾಜ್ಕುಮಾರ್ ಅವರು ಎದೆ ಉರಿತದಿಂದ ಹಂಗೆ ಹೋದಾಗ ದಾರಿಯಲ್ಲಿ ಆಸ್ಪತ್ರೆ ಮುಟ್ಟುವಷ್ಟರಲ್ಲಿ ಪಾಪ ಜೀವ ಕಳ್ಕೊಳ್ಬೇಕಾಯ್ತು. ಸೊ ಹಾರ್ಟ್ ಸಮಸ್ಯೆ ಬಹಳ ವಿಪರೀತವಾಗಿದೆ. ಮೇನ್ ಆಗಿ ವ್ಯಸನವನ್ನ ಬಿಡಬೇಕು. ಯಾರು ಮನೆಯಲ್ಲಿ ಜವಾಬ್ದಾರಿ ಇರ್ತದೆ, ಈ ತರ ಇರ್ತದೆ, ಯಾರು ವ್ಯಸನ ಮಾಡಕ್ಕೆ 10 ಸತಿ ಯೋಚನೆ ಮಾಡ್ಬೇಕು. ಪ್ರತಿಯೊಂದರಲ್ಲಿ ಅದ್ರ ಬಗ್ಗೆ ಹೇಳ್ತಾರೆ, ಇದು ದುಷ್ಕರಣ, ಇದು ಮಾಡಬಾರ್ದು, ಇದರಿಂದ ದೇಹ ಹಾನಿ ಆಗುತ್ತೆ ಅಂತ. ಅದು ತಿಳುವಳಿಕೆ ಇಟ್ಕೊಂಡು ಗಮನದಲ್ಲಿ ಮಾಡೋದು ಫಸ್ಟ್ ಕಾಸ್ ಅದು. ಮತ್ತೆ ಇನ್ನೊಂದು, ಈಗ ಹಾರ್ಟ್ ಅಟ್ಯಾಕ್ ಆದಾಗ ಏನ್ ಮಾಡ್ಬೇಕು? ಹಾರ್ಟ್ ಅಟ್ಯಾಕ್ ಆದಾಗ ಏನ್ ಮಾಡ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಎದೆ ನೋವು ಅಥವಾ ಎದೆ ಉರಿತ, ಈಗ ಗಂಟಲಿಂದ ತಳಗಡೆ ಗಂಟಲಿಂದ ಹೊಕ್ಕಳ ತನಕ ಮತ್ತೆ ಬೆನ್ನು ಹಿಡ್ಕೊಂಡು ಭುಜಗಳು ಮತ್ತೆ ಎದೆ ಇದರಲ್ಲಿ ಏನೇ ನೋವು ಕಾಣಿಸ್ಕೊಂಡ್ರು, ಭಾರ ಅನ್ಸೋದು, ವಿಪರೀತವಾಗಿ ಬೆವರು ಬಿಡೋದು, ಅಥವಾ ನಡಿಬೇಕಾದ್ರೆ ಎದೆ ನೋವು ಕಾಣ್ಕೊಳ್ಳೋದು, ಒಜ್ಜೆ ಬರೋದು, ಎದೆ ಮೇಲೆ ಕಲ್ಲಿಟ್ಟಾಗ ಆಗೋದು, ಮತ್ತೆ ಜೋರಾಗಿ ನೋವು ಬರೋದು, ಆತರ ನೋವು ಎಲ್ಲೂ ಮೊದ್ಲು ಬರ್ತಾ ಇರಲ್ಲ. ಆತರ ಎಲ್ಲ ಸಮಸ್ಯೆ ಇದ್ದಾಗ ಮೊದ್ಲು ಕಾಮ್ ಆಗಿ ಕುತ್ಕೋಬೇಕು, ಒಂದ್ ಕಡೆ ರೆಸ್ಟ್ ಮಾಡಿ. ಇಮಿಡಿಯೇಟ್ ಆಗಿ ನೀವು ಹೆಲ್ಪ್ ಕೇಳಿರಿ, ಯಾರ್ಯಾರೋ ನಿಮ್ಮ ಮನೆ ಅಥವಾ ಅಕ್ಕಪಕ್ಕದಲ್ಲಿದ್ದವ್ರಿಗೆ ಹೆಲ್ಪ್ ಕೇಳಿ, ನಂಗೆ ಎದೆ ನೋಯ್ತಾ ಇದೆ ಅಂತ ಹೇಳಿ ಆಸ್ಪತ್ರೆಗೆ ಇಮಿಡಿಯೇಟ್ ನಿಯರೆಸ್ಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಅಲ್ಲೇ ಒಂದು ECG ಅಂತ ಹೇಳ್ತೇವೆ. ECG ಅಲ್ಲಿ ಏನ ಹಾರ್ಟ್ ಅಟ್ಯಾಕ್ ಬಗ್ಗೆ ನಾವು ಕಂಡು ಹಿಡಿಬಹುದು. ಆಮೇಲೆ ಇಕೋ ಸ್ಕ್ಯಾನಿಂಗ್ ಅಂತ, ಹಾರ್ಟ್ ಇಂದ ಸಂಬಂಧಪಟ್ಟ ಇಕೋ ಸ್ಕ್ಯಾನ್, ಹಾರ್ಟ್ ಫಂಕ್ಷನ್ ಏನಿದೆ ಅದೆಲ್ಲ ನೋಡಿ, ಅದಾದ ಹಾರ್ಟ್ ಅಟ್ಯಾಕ್ ಅಂತ ಗೊತ್ತಾದ ಮೇಲೆ ಕೆಲವೊಂದು ರಕ್ತ ತಿಳಿಯಾಗೋ ಮಾತ್ರೆಗಳಿರ್ತವೆ, ಅದನ್ನ ಸೇವಿಸಿ ಇಮಿಡಿಯೇಟ್ ಆಗಿ ಇದು ಎಮರ್ಜೆನ್ಸಿ ಪ್ರೈಮರಿ ಫಸ್ಟ್ ಕಾಂಟ್ಯಾಕ್ಟ್ ಅಲ್ಲಿ ಇದು. ಇದಾದ್ಮೇಲೆ ಹಾರ್ಟ್ ಸ್ಪೆಷಾಲಿಟಿ ಇರೋ ಹಾಸ್ಪಿಟಲ್ ಅಲ್ಲಿ ಹೋಗಿ ಅದ್ರ ಒಂದು 2 ತರ ಇರ್ತವೆ. ಒಂದು ಇಂಜೆಕ್ಷನ್, ರಕ್ತ ತಿಳಿಯೋ ಇಂಜೆಕ್ಷನ್ ಮಾಡಿಸಿ ಅದನ್ನ ಮಾಡಬಹುದು. ಎಲ್ಲಿ ಕ್ಯಾಥ್ಲ್ಯಾಬ್ ಅಂತ ಇರ್ತದೆ, ಎಲ್ಲಿ ಕ್ಯಾಥ್ಲ್ಯಾಬ್ ಅಂದ್ರೆ ಒಂದು ಎಲ್ಲಿ ಆಂಜಿಯೋಗ್ರಫಿ ಮತ್ತೆ ಸ್ಟೆಂಟಿಂಗ್ ಎಲ್ಲ ಮಾಡ್ತಾರೆ, ಅದು 1 ಗಂಟೆ ಒಳಗೆ ತಲುಪುವಾಗಿತ್ತಂದ್ರೆ ಇಮಿಡಿಯೇಟ್ ಆಗಿ ಮಾಡಬಹುದು. ಇಲ್ಲ ಅಂತಂದ್ರೆ ರಕ್ತ ತಿಳಿಯೋ ಇಂಜೆಕ್ಷನ್ ಇರ್ತವೆ, ಥ್ರಾಂಬೋಲೈಸಿಸ್ ಅಂತ ಹೇಳ್ತೀವಿ, ಅದನ್ನ ಮಾಡಿದ್ರೆ ಅದು ಜೀವ ಉಳಿಸಕ್ಕೆ ಒಂದು ಪ್ರಯತ್ನ ಮಾಡಬಹುದು. ಒಂದು ಗೋಲ್ಡನ್ ಅವರ್ ಅಂತ ಇರ್ತದೆ. ಹಾರ್ಟ್ ಅಟ್ಯಾಕ್ ಎದೆ ನೋವು ಶುರುವಾಗಿ 1 ಗಂಟೆ 1.5 ಗಂಟೆ ಒಳಗೆ ಅದನ್ನ ಏನಾದ್ರೂ ನಾವು ಟ್ರೀಟ್ಮೆಂಟ್ ಮಾಡಿದ್ರೆ ಸಂಪೂರ್ಣವಾಗಿ ಗುಣಮುಖ ಆಗೋ ಚಾನ್ಸು ಇರ್ತದೆ. ಅದು ಗೋಲ್ಡನ್ ಅವರ್ಗಿಂತ ತಡ ಆದಂಗ ಏನಾಗುತ್ತೆ, ಹಾರ್ಟ್ ಮಸಲ್ ಇರ್ತದಲ್ಲ ಅದು ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಆಮೇಲೆ ಅದನ್ನ ರಿಕವರಿ ಮಾಡೋದು ಬಹಳ ಕಷ್ಟ. ಹಾಗಾಗಿ ಕ್ರೋನಿಕ್ ಹಾರ್ಟ್ ಫೇಲಿಯರ್ ಆಗಿ ಉಳಿತಾರೆ. ಸೊ ಅದರಿಂದ ಯಾವುದೇ ಎದೆ ನೋವು ಅದ್ ಕನ್ಸ್ಕೊಂಡ್ ಬಂದ್ರೆ ಸುಮ್ನೆ ನಮ್ಗೆ ಬಹಳಷ್ಟು ಜನ ಏನ್ ಮಾಡ್ತಾರೆ ಅಂದ್ರೆ ಸುಮ್ನೆ ಪಿತ್ತ ಆಗಿದೆ, ಎಸಿಡಿಟಿ ಆಗಿದೆ ಅಂತ ಅನ್ಕೊಂಡು ತಾವೇ ಮಾತ್ರೆ ತಗೊಳ್ಳೋದು, ಇದು ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಹೋಗ್ತಾರೆ. ಯಾವುದೇ ಎದೆ ನೋವು ಕಾಣಿಸ್ಕೊಂಡ್ ಮೊದಲು ಒಂದು ECG ಮಾಡಿ ಅದ್ರ ಇದೆಯಾ ಇಲ್ಲ ಅಂತ ಕನ್ಫರ್ಮ್ ಮಾಡೋದು ಸೂಕ್ಷ್ಮ. ಇದರಿಂದ ನಾವು ಮುಂಜಾಗ್ರತೆವಾಗಿ ನಾವು ಆದಷ್ಟು ಆಗೋ ಅನಾಹುತಗಳನ್ನ ನಾವು ತಡೆಗಟ್ಟಬಹುದು. ಹಾರ್ಟ್ ಇಕೋ ಸ್ಕ್ಯಾನಿಂಗ್ ಅಂತ ಇರ್ತದೆ, ಅದ್ರ ಹಾರ್ಟ್ ಫಂಕ್ಷನ್ ಇದೆಯಾ ಅದೆಲ್ಲ ಬಹಳಷ್ಟು ಅದರಲ್ಲಿ ಮಾಹಿತಿಗಳು ಗೊತ್ತಾಗ್ತದೆ. ಮತ್ತೆ ಇನ್ನೊಂದು ಏನಂತಂದ್ರೆ ರೆಗ್ಯುಲರ್ ಆಗಿ ಎಕ್ಸಸೈಸ್, ವಾಕಿಂಗು ಎಕ್ಸಸೈಸ್ ಎಲ್ಲ ರೆಗ್ಯುಲರ್ ಆಗಿ ಮಾಡ್ತಾ ಇರ್ಬೇಕು. ಬಹಳಷ್ಟು ನಾವು ದಿನನಿತ್ಯ ನಮ್ಮ ಕೆಲಸದ ಒತ್ತಡದಲ್ಲಿ ನಾವು ಅದೆಲ್ಲ ಮರ್ತು ಬಿಡ್ತೇವೆ. ಸೊ ಅದಕ್ಕೋಸ್ಕರ ನಾವು ದಿನನಿತ್ಯ ವಾರಕ್ಕೆ ಮಿನಿಮಮ್ ಒಂದು 1.5 ಗಂಟೆ ಅಷ್ಟು
ವಾಕಿಂಗ್ ಅಥವಾ ಎಕ್ಸಸೈಸ್ ಯಾವುದೇ ತರದ ಒಂದು ಎಕ್ಸಸೈಸ್ ಅನ್ನು ಕಂಪಲ್ಸರಿ ಮಾಡ್ಲೇಬೇಕು. ಹಾಗೆ ಮತ್ತೆ ಇನ್ನೊಂದು ಏನಂದ್ರೆ ನಮ್ಮ ಮನೆಯಲ್ಲಿ ಎಣ್ಣೆ ಪ್ರಮಾಣ ಬಹಳ ಜಾಸ್ತಿ ಆಗ್ತಾ ಇದೆ. ಅಂದ್ರೆ ಅಡಿಗೆಯಲ್ಲಿ ಏನಂದ್ರೆ ಎಣ್ಣೆಯಿಂದ ರುಚಿ ಬರ್ತದೆ ಅಂತ ಹೇಳಿ ಎಣ್ಣೆಯಲ್ಲಿ ಅವರು ಅಡಿಗೆಯಲ್ಲಿ ಎಣ್ಣೆ ಪ್ರಮಾಣ ಜಾಸ್ತಿ ಆಗ್ತಾರೆ. ಮತ್ತೆ ಬಹಳಷ್ಟು ಎಣ್ಣೆ ಪದಾರ್ಥಗಳಲ್ಲಿ ಪಾಮ್ ಆಯಿಲ್ ಅಂತ ಬರ್ತದೆ, ಅದ್ರಲ್ಲಿ ಮಿಕ್ಸ್ ಮಾಡಿ ಅಥವಾ ಅದು ಪಾಮ್ ಎಣ್ಣೆ ಯೂಸ್ ಮಾಡ್ತಾರೆ. ಅದು ಬಹಳ ವಯಸ್ಸಾದಂಗ ಬಹಳ ವರ್ಷ ನಾವು ಜಾಸ್ತಿ ಪ್ರಮಾಣದಲ್ಲಿ ಯೂಸ್ ಮಾಡ್ದಂಗೆ ಎಲ್ಲ ರಕ್ತನಾಳಗಳೆಲ್ಲ ಕೊಲೆಸ್ಟ್ರಾಲ್ ಡೆಪಾಸಿಷನ್ ಆಗಿ ಬ್ಲಾಕೇಜ್ಗಳು ಸ್ಟಾರ್ಟ್ ಆಗ್ತವೆ ಬಹಳ ಯಂಗ್ ವಯಸ್ಸಲ್ಲಿ. ಸೊ ಅದರಿಂದ ಬಹಳ ಮಿತಿಯಾಗಿ ಬಳಸಬೇಕು. ಆಕ್ಚುಲಿ ರೆಕಮೆಂಡೆಡ್ ಪ್ರಕಾರ ಆಲಿವ್ ಆಯಿಲ್ ಅಂತ ಬರ್ತದೆ, ಅದನ್ನ ಯೂಸ್ ಮಾಡಬೇಕು. ತಿಂಗಳಿಗೆ ಒಂದು 500 ml ಗಿಂತ 300 ml ಒಳಗೆ ಒಬ್ಬ ಮನುಷ್ಯನಿಗೆ ತಿಂಗಳಿಗೆ ಅಷ್ಟೇ ಸಾಕು. ಎಷ್ಟೋ ಜನ ಏನಂದ್ರೆ ಜೀರೋ ಆಯಿಲ್ ಕುಕಿಂಗ್ ಅಂತಾರೆ, ಎಣ್ಣೆ ಇರ್ಲಾರ್ದೇನು ಅಡಿಗೆ ಮಾಡಬಹುದು. ಸೊ ಅದರಿಂದನೂ ಅದನ್ನೆಲ್ಲ ಕಲ್ತ್ಕೊಂಡು ಅದನ್ನ ದಿನನಿತ್ಯವಾಗಿ ಅಳವಡಿಸ್ಕೊಳ್ಬೇಕು. ಅದು ಇನ್ನೊಂದು ಏನಂತಂದ್ರೆ ಆದಷ್ಟು ಫ್ರೂಟ್ಸ್ ಮತ್ತೆ ವೆಜಿಟೇಬಲ್ಸ್ ಮತ್ತೆ ಸಿರಿಧಾನ್ಯಗಳಂತ ಏನ್ ಕರಿತೀವಿ, ಇದು ನವಣೆಕ್ಕೆ, ಭತ್ತ, ಗೊಂಜಾಳ, ಗೋಧಿ, ರಾಗಿ, ಸಜ್ಜಿ, ಮಡಿಕೆ ಕಾಳು, ತಪ್ಪಪಲೆ, ಸೌಂದಿಕಾಯಿ, ಗಜ್ರಿ, ಮೂಲಂಗಿ ಇಂಥ ಎಲ್ಲಾ ಪದಾರ್ಥಗಳನ್ನು ದಿನನಿತ್ಯವಾಗಿ ನಾವು ಸೇವಿಸಿದ್ರೆ ಈ ಕೊಲೆಸ್ಟ್ರಾಲ್ ಪ್ರಮಾಣಗಳೆಲ್ಲ ಕಡಿಮೆ ಆಗ್ತದೆ. ಹಾಗೆ ಇದರಿಂದಾನು ನಾವು ತಮ್ಮ ಎಕ್ಸ್ಟೆಂಟ್ ತಡೆಗಟ್ಟಬಹುದು. ಇದೆಲ್ಲ ನಾವು ಪಾಲಿಸ್ತಾನೆ ಸರ್, ನಾ ಏನು ಹ್ಯಾಬಿಟ್ಸ್ ಮಾಡೋದಿಲ್ಲ, ನಾನೇನು ಇಲ್ಲಿ ಹೇಳಿದ ಆಯಿಲ್ ಎಲ್ಲ, ಆದ್ರೂ ಕೆಲವರಿಗೆ ಹಾರ್ಟ್ ಅಟ್ಯಾಕ್ ಆಗ್ತದೆ. ಅದರಷ್ಟು ಕಾರಣ ಬಹಳ ಅದರ್ ಫ್ಯಾಕ್ಟರ್ ಇರೋದು, ಬೇರೆ ಫ್ಯಾಕ್ಟರ್ ಏನಂತಂದ್ರೆ ಒಂದು ಕೆಲವೊಬ್ಬರಿಗೆ ವಿಟಮಿನ್ B12 ಡೆಫಿಷಿಯನ್ಸಿ ಅಂತ ಹೇಳ್ತೀವಿ. ವಿಟಮಿನ್ B12, ಫೋಲಿಕ್ ಆಸಿಡ್ ಮತ್ತೆ ಹೋಮೋಸಿಸ್ಟಿನ್ ಲೆವೆಲ್ ತುಂಬಾ ಜಾಸ್ತಿ ಆಗುತ್ತೆ. ಇದೆಲ್ಲ ಹೇಗೆ ಕಂಡು ಹಿಡ್ಕೋಬಹುದು, ರಕ್ತ ತಪಾಸಣೆಯಿಂದ ಗೊತ್ತಾಗ್ತದೆ. ಈ ರಕ್ತ ತಪಾಸಣೆ ಇದರಿಂದ ಏನಾಗುತ್ತೆ ಅಂದ್ರೆ ರಕ್ತ ಹೆಪ್ಪುಗಟ್ಟೋದು, ರಕ್ತ ಗಟ್ಟಿಯಾಗಿ ಹೆಪ್ಪುಗಟ್ಟೋದು, ಈ ತರ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಏನಂತಂದ್ರೆ ವಿಟಮಿನ್ B12 ಏನಾಗುತ್ತೆ, ಅದು ನಮ್ಮ ತಾಯಿಯಿಂದ ನಾವು ಗರ್ಭದಿಂದ ನಾವು ಪಡ್ಕೊಂಡು ಬಂದಿರ್ತೇವೆ. ಈಗ 20 ವರ್ಷ 30 ವರ್ಷ ವಯಸ್ಸಾದಾಗೆ ಅದರಲ್ಲಿ ಅದು ಪ್ರಮಾಣ ಕ್ರಮೇಣವಾಗಿ ಕಡಿಮೆ ಆಗ್ತಾ ಹೋಗ್ತದೆ. ಅದರಿಂದ ಹೋಮೋಸಿಸ್ಟಿನ್ ಅನ್ನೋ ಲೆವೆಲ್ ಜಾಸ್ತಿ ಆಗ್ತದೆ. ಜಾಸ್ತಿಯಾಗಿ ಅದರಿಂದನೂ ಸಹ ಹಾರ್ಟ್ ಆಗೋ ಸಮಸ್ಯೆಗಳು ಜಾಸ್ತಿ ಇದ್ದೇ ಇರ್ತವೆ. ಸೊ ಅದೆಲ್ಲ ಹೇಗೆ ಕಂಡು ಹಿಡಿಯೋದಂದ್ರೆ ರಕ್ತ ತಪಾಸಣೆ ಮಾಡೋದ್ ಮೂಲಕ ಅದ್ರ ಲೆವೆಲ್ ಇದ್ದಾಗ ಗೊತ್ತಾಗುತ್ತೆ. ಹಾಗೇನೆ ರಿಸ್ಕ್ ಫ್ಯಾಕ್ಟರ್ ಇತ್ತು ಅಂತಂದ್ರೆ ಅದನ್ನ ಮಾತ್ರೆ ಮತ್ತೆ ಇಂಜೆಕ್ಷನ್ ಅಲ್ಲಿ ವಿಟಮಿನ್ B12 ಇಂಜೆಕ್ಷನ್ ಅಥವಾ ಮಾತ್ರೆಗಳಿಂದ ಅದನ್ನ ಮತ್ತೆ ಸರಿಪಡಿಸಿ ಇದು ಮಾಡಬಹುದು. ಅದೊಂದು ಕಾರಣ. ಮತ್ತೆ ಇನ್ನೊಂದು ಏನಂತಂದ್ರೆ ಇದು ಸಹ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಇಸ್ ಹೆರಿಡಿಟರಿ ಹೈಪರ್ ಕೊಲೆಸ್ಟ್ರಾಲೇಮಿಯಾ ಅಂತ ಹೇಳ್ತೀವಿ. ಅಂದ್ರೆ ಇಲ್ಲ ಅವ್ರಿಗೆ ಜೆನೆಟಿಕ್ ಡಿಸಾರ್ಡರ್ ಇರೋದ್ರಿಂದ ವಂಶ ಪಾರಂಪರಿಕವಾಗಿ ಕೆಲವೊಬ್ಬರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಜಾಸ್ತಿನೇ ಇರ್ತದೆ. ಸೊ ಅದರಿಂದ ಏನಾಗುತ್ತೆ ಅಂತಂದ್ರೆ ಈಗ ಕಣ್ಣಲ್ಲಿ ಸಣ್ಣ ಕಣ್ಣು ಸುತ್ತು ಕೆಲವೊಬ್ಬರಿಗೆ ಬಿಳಿ ಪ್ಯಾಚ್ ಆಗೋದು, ಅಥವಾ ಹಿಂಗೆ ಜಾಂತೋಮಾ ಅಂತ ಹೇಳ್ತೀವಿ, ಅದನ್ನ ಡೆಪಾಸಿಟ್ ಆಗಕ್ಕೆ ಆಗ್ತಾ ಇರ್ತದೆ. ಅವ್ರೇನಂದ್ರೆ ಮೈಯಲ್ಲಿ ಕೊಲೆಸ್ಟ್ರಾಲ್ ಲೆವೆಲ್ ಮೆಟಾಬಲಿಸಮ್ ಆಗ್ತಾ ಇರೋದು. ಅದರಿಂದಾಗಿ ಅದು ಏನ್ ಮಾಡ್ತದೆ, ರಕ್ತನಾಳಗಳೆಲ್ಲ ಡೆಪಾಸಿಟ್ ಆಗಿ ಅದ ಸ್ಕಿನ್ ತಳಗೆ, ಚರ್ಮದ ತಳಗೆ ಡೆಪಾಸಿಟ್ ಆಗಿ ಅದು ಕಾಣ್ಬಾರ್ದು. ಆ ಟೈಮಲ್ಲಿ ಮಾತ್ರೆ ಎಲ್ಲ ಕಟ್ಕೊಂಡು ಆದಷ್ಟು ಅದನ್ನ ಕಂಟ್ರೋಲ್ ಅಲ್ಲಿ ಪಡ್ಕೋಬಹುದು. ಇದು ಇಲ್ಲ ಇದು ಮಾಡಿ. ಇನ್ನ ಸಣ್ಣ ಮಕ್ಕಳದಲ್ಲಿ ಹೃದಯ ರೋಗ ಕಂಡು ಬರ್ತದೆ. ಕೆಲವೊಬ್ರು ಏನಂದ್ರೆ ಆದಷ್ಟು ಈಗ ಏನಂತಂದ್ರೆ ಈಗ ಗರ್ಭದಲ್ಲಿ ಇದ್ದಾಗ ಈ ಫೀಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಮಾಡ್ತಾರೆ. ಅದ್ರಲ್ಲಿ ಆದಷ್ಟು ಕಂಜನಿಟಲ್ ಅನಾಮಲೀಸ್, ಕಂಜನಿಟಲ್ ಅಂದ್ರೆ ಹುಟ್ಟೋಗಿನ ಮುಂಚೆಯಿಂದ ಹುಟ್ಟದಾಗಿಂದ ಬರುವಂತ ಕಾಯಿಲೆಗಳು, ಯಾವ್ದು ರಂಧ್ರಗಳಂತ, ಹಾರ್ಟ್ ಅಲ್ಲಿ ಹೋಲ್ ಇದೆ, ತೂತ್ ಇದೆ, ಅದರಲ್ಲಿ ಏನು ಅದ್ರ ರಿಲೇಟೆಡ್ ಸಣ್ಣ ಮಕ್ಕಳಲ್ಲಿ ಕಾಣಿಸ್ಕೋಬಾರ್ದು. ಈಗ ಯೂಶಲಿ ನಮ್ಮ ಟೆಕ್ನಾಲಜಿ ಬಹಳ ಅಡ್ವಾನ್ಸ್ ಆಗಿರೋದ್ರಿಂದ ಫಿಟಲ್ ಎಕೋಕಾರ್ಡಿಯೋಗ್ರಫಿ ಅಂತ ಬರ್ತದೆ. ಗರ್ಭವತಿ ಇದ್ದಾಗ ಅದು ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎನಾಮಲಿ ಸ್ಕ್ಯಾನ್ ಅಂತ ಏನ್ ಮಾಡ್ತಾರಲ್ಲ, ಅದರಲ್ಲಿ ಹಾರ್ಟ್ ಅಲ್ಲಿ ಏನಾದ್ರು ಮಗು ಹುಟ್ಟಬೇಕು ಗರ್ಭದಲ್ಲಿದ್ದಾಗ ತೊಂದರೆ ಇದ್ರೆ ಅದ್ರ ಪ್ರಕಾರ ಅದನ್ನ ಕಂಡುಹಿಡಿಬಹುದು. ಅದರಿಂದ ಅದ್ರ ತಕ್ಕಂಗೆ ಚಿಕಿತ್ಸೆ ಮಗು ಹುಟ್ಟ ಆದ್ಮೇಲೆ ಮಾಡ್ಬೋದು. ನಮ್ಮ ದೇಶದಲ್ಲಿ ಆದಷ್ಟು ಕೆಲವೊಂದು ತುಂಬಾ ಸೆಂಟರ್ ಅಲ್ಲಿ ಅದನ್ನ ಆಪರೇಷನ್ ಮಾಡಿ ಅದು ಸರಿಪಡಿಸುವಂತ ಕಂಜೆಂಟ್ ಡಿಸಾರ್ಡರ್ ಸರಿಪಡಿಸುವಂತ ಕ್ಷಮತೆ ನಮ್ಮ ದೇಶದಲ್ಲಿ ಈಗ ಶುರು ಆಗ್ತಾ ಇದೆ. ಅದು ಹೇಗೆ ಕಂಡುಹಿಡಿದಪ್ಪ ಅಂದ್ರೆ ಒಂದು ಕ್ಲಿನಿಕಲ್ ಸೈನ್ಸ್ ಅಂದ್ರೆ ಕೆಲವೊಬ್ರು ಮಕ್ಕಳಲ್ಲಿ 2 ತರ ಬರುತ್ತೆ, ಸೈನೋಟಿಕ್ ಅಂಡ್ ಸೈನೋಟಿಕ್ ಕಂಜೆಂಟಲ್ ಹಾರ್ಟ್ ಡಿಸೀಸ್ ಅಂತ. ಸೈನೋಟಿಕ್ ಅಂದ್ರೆ ಬೆರಳು, ತುಟಿ ಮತ್ತೆ ನಾಲ್ಗೆ ಎಲ್ಲ ನೀಲಿ ಕಲರ್ ಆಗೋದು, ನೀಲಿ ಬಣ್ಣ ಆಗೋದು. ಇದು ಎದಕ್ಕೆ ಆಗುತ್ತೆ ಅಂದ್ರೆ ಮಕ್ಕಳಲ್ಲಿ ಆಕ್ಸಿಜನ್ ಲೆವೆಲ್ ಅದು ಸರಿಯಾಗಿ ಇದು ಮಿಕ್ಸ್ ಆಗ್ಲಾರ್ದಕ್ಕೆ ಕಂಜೆಂಟಲ್ ಡಿಸಾರ್ಡರ್ ಅಲ್ಲಿ ಆತರ ಆಗ್ತಾರೆ. ಆತರ ಕಂಡು ಪಟ್ಟಲ್ಲಿ ಒಂದು ಹಾರ್ಟ್ ಅಲ್ಲಿ ಇಕೋ ಸ್ಕ್ಯಾನಿಂಗ್ ಅಂತ ಹೇಳ್ತಾರೆ. ಹಾರ್ಟ್ ಅಲ್ಲಿ ಸ್ಕ್ಯಾನಿಂಗ್ ಮಾಡಿದ್ರೆ ಅದು ಯಾವ್ದಿದೆ ಅಂತ ಗೊತ್ತಾಗ್ತದೆ. ಅದ್ರ ಮೇಲೆ ಶಸ್ತ್ರಚಿಕಿತ್ಸೆಯಿಂದ ಬಹಳಷ್ಟು ಕಾಯಿಲೆಗಳು ಅದನ್ನ ಸಣ್ಣ ವಯಸ್ಸಲ್ಲಿ ಸರಿಪಡಿಸೋಕೆ ಆಗ್ತದೆ. ಸೊ ಇದೆಲ್ಲ ನಿಮ್ ಮಾಹಿತಿ ಗೊತ್ತಿರಬೇಕು. ಸೊ ಹಾಗಾಗಿ ಈಗ ಅದರ ಬಗ್ಗೆ ಜಾಗ್ರತೆ ಇರಲಿ. ಮೊದ್ಲೇ ಒಂದು ವ್ಯಸನಮುಕ್ತವಾಗಿ ಇರಬೇಕು. ಆಹಾರ ಪದ್ಧತಿ ಕರೆಕ್ಟ್ ಸೇವಿಸುವ. ನಾನ್ ವೆಜ್ ಆದಷ್ಟು ಅವಾಯ್ಡ್ ಮಾಡ್ತೀವಿ. ಏನೇ ನಾನ್ ವೆಜ್ ತಿನ್ನೋರಿದೆ, ಸ್ಟೀಮ್ಡ್ ಚಿಕನ್ ಅಥವಾ ಸ್ಟೀಮ್ಡ್ ಫಿಶ್, ಈ ತರ ಸಮುದ್ರ ಫಿಶ್ ಆತರ ಕೆಲವೊಂದು ಟು ಸಮ್ ಎಕ್ಸ್ಟೆಂಟ್ 1 or 2 ಸರ್ವಿಂಗ್ಸ್ ಪರ್ ವೀಕ್, ಅಂದ್ರೆ ವಾರದ 1 ಅಥವಾ 2 ಸತಿ ಕಡಿಮೆ ಪ್ರಮಾಣದಲ್ಲಿ ಎಣ್ಣೆ ಜಾಸ್ತಿ ಬೆಳೆಸಲಾರದೆ ಅದನ್ನ ಯೂಸ್ ಮಾಡ್ಬೇಕು. ಈ ತರ ಮಾಡೋದ್ರಿಂದ ಆದಷ್ಟು ನಾವು ತಡೆಗಟ್ಟಬಹುದು. ಮತ್ತೆ ಇನ್ನೊಂದೇನ, ನಮ್ಮ ದೇಶದಲ್ಲಿ 30 ರಿಂದ 35 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಅಟ್ಲೀಸ್ಟ್ ವರ್ಷಕ್ಕೆ 1 ಸತಿ ಅಥವಾ 2 ಸತಿ ಇವೆಲ್ಲ ಹಾರ್ಟ್ ಅನ್ನು ಸಂಬಂಧಪಟ್ಟ ಬ್ಲಡ್ ಟೆಸ್ಟ್ ಗಳು ಮತ್ತೆ ಇಕೋ ECG 1 ಸತಿ ಮಾಡಿಸೋದು ಒಳ್ಳೆಯದು. ಇದರಿಂದ ಏನಾಗುತ್ತೆ ಅಂದ್ರೆ ನಾವು ಹಾರ್ಟ್ ಅಟ್ಯಾಕ್ ಬರೋ ಅದನ್ನ ಕೆಲವೊಂದು ಮುಂಜಾಗ್ರತೆವಾಗಿ ಪ್ರಿಕಾಷನ್ ತಗೊಂಡು ಇದೆಲ್ಲ ಮಾಡಿಸಿ ಅದನ್ನ ಕಂಡುಹಿಡಿಯಕ್ಕೆ ಸಾಧ್ಯವಾಗ್ತದೆ. ನಮಸ್ಕಾರ.
ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಖೋತ್ ವಿದ್ಯಾಸಂಸ್ಥೆ. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಖೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್ ಕಾಮರ್ಸ್ PU ಕಾಲೇಜ್ ಮತ್ತು BCA ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, JEE, ನೀಟ್, KCET ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, CCTV ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ. ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್ ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.